ಅವ್ರು ಭಾಳ ವಿಷಯ ತಿಳ್ಕೊಂಡಿದ್ರು. ಹಾಗಾಗಿ ಅವರ ಒಂದು ಸಲಹೆ ಪಡ್ಕೊಂಡೆ ಪ್ರತಿಯೊಂದು ಮಾಡ್ತಾ ಇದ್ವಿ. ಗೌರಿ ಹಬ್ಬ ಇರ್ಬೋದು, ಗಣೇಶನ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಹೀಗೆ ಮತ್ತು ಕೃಷ್ಣನ ಹಬ್ಬ ಎಲ್ಲನೂ ಅವರು ಹೇಳಿದ ರೀತಿಯಲ್ಲೇ ಮಾಡ್ತಾ ಇದ್ವಿ. ಅದೆಲ್ಲ ನೆನೆಸ್ಕೊಂಡಾಗ ಅದು ವಿಶೇಷವಾಗಿ ಗೌರಿ ಹಬ್ಬಕ್ಕೆ ನನಗೆ ಹಸಿರು ಕಲರ್ ಸೀರೆನೇ ಬೇಕು ಅಂತ ಕೇಳೋರು. ನಾನು 3 ತಿಂಗಳಿಗೆ ಮುಂಚೆನೇ ಹಸಿರು ಕಲರು ಸೀರೆ, ಕಂಚಿ ಸೀರೆ ಹುಡುಕಿ ಅವ್ರಿಗೋಸ್ಕರ ಪ್ರತಿ ವರ್ಷ ತರ್ತಾ ಇದ್ದೆ. ಅದೆಲ್ಲ ನೆನೆಸ್ಕೊಂಡಾಗ ಭಾಳ ಅದೆಲ್ಲ ನೆನಪು ಇವತ್ತು. ಪ್ರತಿಯೊಬ್ಬರು ಬಾಯಲು ಬರ್ತಾ ಇರುವಂಥ ಚೆನ್ನಮ್ಮನವರು ಅನ್ನದಾತೆ, ಮನೆಗೆ ಬಂದವ್ರಿಗೆ ಒಂದು ಊಟ ಹಾಕಿ ಕಳಿಸೋರಲ್ಲ ಅಂತ ಅದನ್ನು ಯಾವ ರೀತಿ ನೋಡ್ತೀವಿ? ಅದನ್ನ ಹಿಂದೆ ಹೊಳೆನರಸೀಪುರದ ಮನೇಲಿದ್ದಾಗ ಹೆಚ್ಚಿಗೆ ನಡೀತಾ ಇತ್ತು. ಹಾಗೆಲ್ಲ ನಮ್ದು ಇನ್ನೂ ಮದುವೆ ಏನೋ ಆಗಿರಲಿಲ್ಲ. ಆನಂತರ PWD ಕ್ವಾರ್ಟರ್ಸಲ್ಲಿ PWD ಮಿನಿಸ್ಟರ್ ಆಗಿದ್ರು ನಮ್ಮ ಮಾವ. ಆಗ ಹಳ್ಳಿಯಿಂದ ಎಲ್ಲ ಜನ ಬರೋರು, ಆಗ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವ್ರನ್ನ ಕ್ಷಮೆಯ ಧರಿತ್ರಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕಳೆದ 1 ವರ್ಷದ ಹಿಂದಿನ ಕೂಡ ಅವ್ರ ಅನಾರೋಗ್ಯದಲ್ಲಿ ಇದ್ರು ಮೇಡಮ್. ಈಗ ಕೂಡ ಹುಷಾರಾಗಬಹುದು ಅನ್ನೋ ನಿರೀಕ್ಷೆ. ಹೌದು, ಕರೋನಾದಲ್ಲಿ 3 ಬಾರಿ ಅವರಿಗೆ ಆಯ್ತು. ಕೋವಿಡ್ ಬಂದಿದ್ರಿಂದ ಸ್ವಲ್ಪ ಲಂಗ್ಸ್ ಮೇಲೆ ಎಫೆಕ್ಟ್ ಆಗ್ಬಿಟ್ಟು ಅದರಿಂದನೇ ಪ್ರಾಬ್ಲಮ್. ಅದು ಏಜ್ ಫ್ಯಾಕ್ಟ್ರ್ ಬೇರೆ ಅಲ್ಲ. ಏಜ್ ಆದ್ಮೇಲೆ ತಡ್ಕೊಳಕ್ಕಾಗಲ್ಲ 3 ಬಾರಿ ಕೋವಿಡ್ ಅಟ್ಯಾಕ್ ಆದಾಗ. ಹಂಗಾಗಿ ಅದಾದ ನಂತರ ಹಾರ್ಟ್ಗೂ ಸ್ಪ್ರೆಡ್ ಆಗಿ ಪ್ರಾಬ್ಲಮ್ ಆಯಿತು. ಹೌದು, ನಿಖಿಲ್ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ಎಲ್ಲರ ಬಗ್ಗೆನೂ ಪ್ರೀತಿ ಇತ್ತು ಅವ್ರಿಗೆ. ವಿಶೇಷವಾಗಿ ನಿಖಿಲ್ ಬಗ್ಗೆನೂ ಹೆಚ್ಚಿಗೆ ಪ್ರೀತಿ ಇತ್ತು.